ವೀರಣ್ಣ ಶಿವಮ್ಮ ಅವರ ಬಗ್ಗೆ ಹೇಳಿ ಸರ್. ಎಷ್ಟು ವರ್ಷ ಆಯ್ತು ಮದುವೆಯಾಗಿ, ಹೇಗಾಯ್ತು, ಏನು ಎಲ್ಲ ಹೇಳಿ. ವೀರಣ್ಣ ಶಿವಮ್ಮ ಅವರು ಸುಮಾರು 13 ವರ್ಷಗಳಿಂದ ಮದುವೆ ಆಗಿದ್ರು. ಆದರೆ ಅವರು ಪದೇ ಪದೇ ಮಧ್ಯೆ ಗಲಾಟೆ ಮಾಡ್ತಾಯಿದ್ರು. ಸುಮಾರು 3-4 ಬಾರಿ ಅದ್ರ ಬಗ್ಗೆ ಸ್ವಲ್ಪ ಪಂಚಾಯ್ತಿನೂ ಮಾಡಿದ್ವಿ. ರಣ್ಣುಣಿಗೆ ಬಾಳಿ ಅಂತ ನಾವು ಗ್ರಾಮದಲ್ಲಿ ಹೇಳಿದ್ವಿ. ಆದರೆ ಇತ್ತೀಚೆಗೆ ಅವರು ಸ್ವಲ್ಪ ಅವ್ರ ಜಗಳ ವಿಕೋಪಕ್ಕೆ ಹೋಗಿ 8ನೇ ತಾರೀಕು ರಾತ್ರಿ ಸರಿ ಸುಮಾರು 9:30-10 ಗಂಟೆ ಸಮಯದಲ್ಲಿ ಅವಳು ಜೋರಾಗಿ ಕಿರ್ಚ್ಕೊಂಡಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಮತ್ತು ನಾವುಗಳೆಲ್ಲ ಹೋಗಿ ನೋಡಿದಂಥ ಇದರಲ್ಲಿ ಅವನು ಅದೇ ವೀರಣ್ಣ ಕೊಲೆ ಆದಂಥ ವ್ಯಕ್ತಿ ತಮ್ಮ ಮಾದಪ್ಪ ಹೋಗಿ ನೋಡಿ ಅವನು ಸೀರೆ ಸುತ್ತಿ ಸ್ಥಿತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆಗ ಅವನನ್ನು ಮಲಗಿಸಿ ನೋಡಿದಾಗ ಅಷ್ಟಕ್ಕೆ ಅವನು ಸತ್ತೋಗ್ಬಿಟ್ಟಿದ್ದಾಗ ಆಗ ಎಲ್ಲ ಗ್ರಾಮದವರೆಲ್ಲ ಸೇರ್ಕೊಂಡು ನೋಡಿದಾಗ ಇವಳು ಕಿರ್ಚ್ಕೊಂಡು ಓಡ್ತಾ ಇದ್ಲು. ಆಗ ಅವಳನ್ನ ಏನೂ ಮಾಡಬೇಡಿ, ಅವಳನ್ನ ನಾವು ಹಿಡ್ಕೊಂಡು ಕೂರಿಸಿ ಅವಳಿಗೆ ರಕ್ಷಣೆ ಕೊಟ್ಟು ನೋಡೋ ಈ ಸಾವುಗೆ ಯಾವುದಾದ್ರು ನ್ಯಾಯ ದೊರಕಬೇಕು ಅಂದ್ಬಿಟ್ಟು ಹೇಳಿ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಅವಳು ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ಲು. ಆಗ ಪೊಲೀಸ್ನವರು ಎಲ್ಲ ಬಂದ ಮೇಲೆ ಅವಳು ನನಗೆ ಒಬ್ಬನು ಬಲರಾಮನ್ ಅವನು ಫುಲ್ ಟಾರ್ಚರ್ ಕೊಡ್ತಾವನ, ನೀನು ಬಂದ್ಬಿಡು, ನಿನ್ನ ಗಂಡ ಮಕ್ಕಳನ್ನೆಲ್ಲ ಬಿಡ್ಬಿಟ್ಟು ಬಂದ್ಬಿಡು, ನೀನು ನನಗೆ ಬೇಕಲೇಬೇಕು, ನೀನು ಬಿಡಲ್ಲ ನಾನು, ಇಲ್ಲ ನಾನೇ ಸೋತೈತೀನಿ, ಇಲ್ಲ ನಿನ್ಗೇನಾರು ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಾವನ. ಅದಕ್ಕೋಸ್ಕರ ನಾನು ಹಿಂಗೆ ಮಾಡಬೇಕಾಯ್ತು ಅಂತೆಲ್ಲ ಹೇಳ್ಕೊತಾ ಇದ್ದು. ಆಗ ಆ ಸಂದರ್ಭದಲ್ಲಿ ಗ್ರಾಮದವರು ಪೊಲೀಸ್ನವ್ರಿಗೆಲ್ಲ ಹೇಳಿ ಪೊಲೀಸ್ನವರು ಆಗ ಆಯಿತು ಬೆಳಿಗ್ಗೆ ಬರಲಿ ಅಮ್ಮ ಬಾಡಿ ತಗೋದಿಂದ ನಾವು ಒಪ್ಪಲಿಲ್ಲ. ಇಲ್ಲ ನಾವು ಇವಳನ್ನ ಕಾಯೋಕ್ಕಾಗಲ್ಲ, ನಾವು ಇಷ್ಟೆಲ್ಲ ಆದಮೇಲೆ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತೀವಿ, ಬಾಡಿ ಜೊತೆಗೆ ಇವಳನ್ನ ಕರ್ಕೋಗಿ ಅಂತ ನಾವು ಇವಳನ್ನ ಜೊತೆಲಿ ಹ್ಯಾಂಡ್ ಓವರ್ ಮಾಡಿದ್ವು. ನಿನ್ನೆ ದಿನ ನಾವು ಹುಲ್ಲಳ್ಳಿ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಾಗ ಅವಳು ಅಲ್ಲಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಅಲ್ಲಿ ಎಲ್ಲ ಬಂದು ಗ್ರಾಮದಲ್ಲಿ ಎಲ್ಲ ಮೇಲ್ಮಟ್ಟದ ಅಧಿಕಾರಿಗಳೆಲ್ಲ ಬಂದು ಮಾಜರನ್ನು ನಡೆಸಿದ್ದಾರೆ. ಇವತ್ತು PM ಆಗುತ್ತೆ.